ಎಸ್. ಸೊ ನಾವು ಇಷ್ಟೊತ್ತವರೆಗೂ ರಿಪ್ರೊಡಕ್ಷನ್ ಏನಕ್ಕೆ ನಡೆಸಬೇಕು, ರಿಪ್ರೊಡಕ್ಷನ್ ಅಂದ್ರೇನು, ವೇರಿಯೇಷನ್ ಅಂದ್ರೇನು, DNA ಕಾಪಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಈಗ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಗೆ ಮೂವ್ ಆನ್ ಆಗೋಣ ಆಯಿತಾ. ಸೊ ದ ಫಸ್ಟ್ ಟೈಪ್ ಆಫ್ ರಿಪ್ರೊಡಕ್ಷನ್ ವಿ ಆರ್ ಗೋಯಿಂಗ್ ಟು ಸಿ ಇಸ್ asexual reproduction. ಅದರಲ್ಲಿ ಇಷ್ಟು ಟೈಪ್ಸ್ ಇದೆ ಆಯಿತಾ ಮಕ್ಕಳೇ. ವಿಲ್ ಸ್ಟಾರ್ಟ್ ಆಫ್ ವಿತ್ ಫಿಷನ್. ಫಿಷನಲ್ಲಿ 2 ಟೈಪ್ಸ್ ಇದೆ, ಬೈನರಿ ಆ್ಯಂಡ್ ಮಲ್ಟಿಪಲ್ ಫಿಷನ್. ಇದಾದಮೇಲೆ ಫ್ರಾಗ್ಮೆಂಟೇಷನ್ ಅನ್ನೋ ಒಂದು ಪ್ರಾಸೆಸ್ ನಡೆಯುತ್ತೆ. ಅದಾದಮೇಲೆ ಬಡ್ಡಿಂಗ್, ಸ್ಪೋರ್ ಫಾರ್ಮೇಷನ್, ರೀಜನರೇಷನ್ ಆ್ಯಂಡ್ ಲಾಸ್ಟಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕವರ್ ಮಾಡ್ತೀವಿ. ಅದರಡಿ ಟಿಶ್ಯೂ ಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್ ಆಫ್ ವಿತ್ asexual reproduction. ಸೊ asexual reproduction ಅಂದ್ರೇನು, ರಿಪ್ರೊಡಕ್ಷನ್ ಅಂದ್ರೇನು, ಆಫ್ ಸ್ಪ್ರಿಂಗ್ಸ್ನ ಕ್ರಿಯೇಟ್ ಮಾಡುವಂಥ ಒಂದು ಪ್ರಾಸೆಸ್. ಸೊ asexual reproduction ಅಲ್ಲಿ ಏನು ಡಿಸ್ಟಿಂಕ್ಟ್ ಅಂದರೆ, ಈ ಆಫ್ ಸ್ಪ್ರಿಂಗ್ಸಿಗೆ ಜೆನೆಟಿಕ್ ಮೆಟೀರಿಯಲ್ ಏನು ಹೋಗ್ತಿದೆ ಅಥವಾ DNA ಏನು ಹೋಗ್ತಿದೆ, ದಟ್ ಕಮ್ಸ್ ಫ್ರಮ್ ಅ ಸಿಂಗಲ್ ಪೇರೆಂಟ್ ಆಯಿತಾ. ಸೊ ಮೋಡ್ ಆಫ್ ರಿಪ್ರೊಡಕ್ಷನ್ ವೇರ್ ಓನ್ಲಿ one parent contributes the genetic material for the next generation ಅಂದ್ರೆ ಆಫ್ಸ್ಪ್ರಿಂಗ್ಸ್ಗೆ. ಸೊ ಬರೀ ಒಂದೇ ಒಂದು ಪೇರೆಂಟಿಂದ ಜೆನೆಟಿಕ್ ಮೆಟೀರಿಯಲ್ ಮಗುವಿಗೆ ಅಥವಾ ಆಫ್ಸ್ಪ್ರಿಂಗಿಗೆ ಹೋಗ್ತಿದೆ ಅಂದರೆ ಅದನ್ನು ನಾವು asexual reproduction ಅಂತ ಕರಿತೀವಿ ಆಯಿತಾ. ಸೊ ಇದರಲ್ಲಿ ಟೈಪ್ಸ್ ಇದೆ ಅಂದರೆ ಲೆಟ್ಸ್ ಸ್ಟಾರ್ಟ್ ಆಫ್ ವಿತ್ ದ ಟೈಪ್ಸ್ ಆಫ್ asexual reproduction. ವಿಲ್ ಸ್ಟಾರ್ಟ್ ವಿತ್ ಫಿಷನ್ ಆಯಿತಾ ಮಕ್ಕಳೇ. ಸೊ ಫಿಷನ್ ಇಸ್ ದ ಫಸ್ಟ್ ಟೈಪ್ ಆಫ್ asexual reproduction. ಫಿಷನ್ ಅಂದ್ರೇನು, ಟು ಡಿವೈಡ್ ಆಯಿತಾ. ಸೊ ಡಿವಿಷನ್ ಸೆಲ್ ಡಿವಿಷನ್ ನಡೆದ್ರೇನೆ ಆಗುವಂತಹ ರಿಪ್ರೊಡಕ್ಷನ್ನ ನಾವು ಫಿಷನ್ ಅಂತ ಕರಿತೀವಿ. ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ಇಸ್ ಬೈನರಿ ಫಿಷನ್. ಬೈನರಿ ಫಿಷನಲ್ಲಿ ಒಂದು ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ನ ಕೊಡತ್ತೆ. ಇದನ್ನು ನಾವು ಅಮೀಬಾ ಹಾಗೂ ಲೀಶ್ಮೇನಿಯಾ ಅಲ್ಲಿ ಕಲಿತೀವಿ. ಅಮೀಬಾ ಅಲ್ಲಿ ಸೆಲ್ ಡಿವಿಷನ್ ಏನು ನಡೆಯುತ್ತೆ ಅದು ಯಾವುದೇ ಪ್ಲೇನಲ್ಲಿ ನಡಿಬಹುದು. ಅಮೀಬಾನಲ್ಲಿ ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದಮೇಲೆ ಸೆಲ್ಯುಲಾರ್ ಅಪ್ಯಾರಟಸ್ ಡಿವೈಡ್ ಆಗುತ್ತೆ. ಲೀಶ್ಮೇನಿಯಾ ಅನ್ನೋ ಆರ್ಗ್ಯಾನಿಸಮ್ ಅಲ್ಲಿ ಡಿವಿಷನ್ ಏನಿದೆ ಅದು ಒಂದು ಪರ್ಟಿಕ್ಯುಲರ್ ಪ್ಲೇನಲ್ಲಿ ನಡಿಬೇಕು. ಲೀಶ್ಮೇನಿಯಾ ಕಾಲ ಅಜಾರ್ ಅನ್ನೋ ಒಂದು ಡಿಸೀಸ್ನ ಕೂಡ ಕಾಸ್ ಮಾಡುತ್ತೆ. ಹಾಗೂ ಲೀಶ್ಮೇನಿಯಾ ತುದಿ ಅಥವಾ ಎಂಡಲ್ಲಿ ವಿಪ್ ಲೈಕ್ ಅಥವಾ ಚಾಟಿ ರೀತಿಯ ಸ್ಟ್ರಕ್ಚರ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ನಾವು ನೋಡ್ತಿರುವಂಥ 2ನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಷನ್ ಅನ್ನುವ asexual ಮೋಡ್ ಆಫ್ ರಿಪ್ರೊಡಕ್ಷನ್ನ ನಾವು ಸ್ಪೈರೋಗೈರಾ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ನೋಡ್ತೀವಿ. ಸ್ಪೈರೋಗೈರಾದು ಒಂದು ಆರ್ಗ್ಯಾನಿಸಮ್ ಹಲವಾರು ಪೀಸಸ್ ಅಥವಾ ಚೂರುಗಳು ಅಥವಾ ಫ್ರಾಗ್ಮೆಂಟ್ಸ್ ಆಗಿ ಡಿವೈಡ್ ಆದಾಗ ಪ್ರತಿಯೊಂದು ಫ್ರಾಗ್ಮೆಂಟ್ ಏನಿದೆ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಒಂದೊಂದು ಫ್ರಾಗ್ಮೆಂಟಿಂದ ಹೊಸ ಆರ್ಗ್ಯಾನಿಸಮ್ ಬರ್ತಿರುವಂತಹ ಕಾರಣಕ್ಕೆ ಈ ಮೋಡ್ ಆಫ್ asexual ರಿಪ್ರೊಡಕ್ಷನ್ನ ನಾವು ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಬಡ್ಡಿಂಗ್ ಅನ್ನುವಂತಹ ಒಂದು asexual ಮೋಡ್ ಆಫ್ ರಿಪ್ರೊಡಕ್ಷನ್ನ ನಾವು ಹೈಡ್ರಾ ಅನ್ನುವಂತಹ ಒಂದು ಆರ್ಗ್ಯಾನಿಸಮ್ ಅಲ್ಲಿ ನೋಡ್ತೀವಿ. ಹೈಡ್ರಾನಲ್ಲಿ ಇರುವಂತಹ ಸ್ಪೆಷಲೈಸ್ ರೀಜನರೇಟಿವ್ ಸೆಲ್ಸ್ ಒಂದು ಸೈಟಲ್ಲಿ ಅಂದರೆ ಒಂದು ಸ್ಪೆಸಿಫಿಕ್ ಸ್ಪಾಟಲ್ಲಿ ಮಾತ್ರ ಡಿವೈಡ್ ಆಗಿ ಹೈಡ್ರಾ ಬಾಡಿ ಮೇಲೆ ಒಂದು ಔಟ್ ಗ್ರೋತ್ ಅಥವಾ ಬಡ್ಡನ್ನ ಕ್ರಿಯೇಟ್ ಮಾಡುತ್ತೆ. ಈ ಬಡ್ ಕಾಲಕ್ರಮೇಣ ದೊಡ್ಡದಾಗಿ ತನ್ನ ಪೇರೆಂಟ್ ಬಾಡಿಯಿಂದ ನ್ಯೂಟ್ರಿಷನ್ನ ಡಿರೈವ್ ಮಾಡ್ಕೊಂಡು ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡೋ ಕೇಪಬಿಲಿಟಿನ ಪಡ್ಕೊಳ್ಳುತ್ತೆ. ವೆನ್ ಆಂಬಿಯಂಟ್ ತನ್ನ ಸುತ್ತಮುತ್ತ ಇರುವಂಥ ಕಂಡೀಷನ್ಸ್ ಸರಿ ಹೋದಾಗ ಈ ಬಡ್ ಏನಿದೆ ತನ್ನ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಸಾಯಿಲ್ ಅಥವಾ ಬೇರೆ ಮೀಡಿಯಮ್ನ ರೀಚ್ ಮಾಡಿದಾಗ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಡ್ಡಿಂಗ್ ಅನ್ನುವಂತಹ ಮೋಡ್ ಆಫ್ ರಿಪ್ರೊಡಕ್ಷನ್ ಹೈಡ್ರಾ ಅಲ್ಲದೆ ಈಸ್ಟ್ ರೀತಿಯ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೂಡ ಕಾಣೋಕ್ಕೆ ಸಿಗತ್ತೆ. ಸ್ಪೋರ್ ಫಾರ್ಮೇಷನ್ ಬಂದು ಒಂದು ಮೋಡ್ ಆಫ್ asexual ರಿಪ್ರೊಡಕ್ಷನ್. ಇದನ್ನು ನಾವು ರೈಸೋಪಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ನೋಡ್ತೀವಿ.
ರೈಸೋಪಸ್ನ ನೀವು ಮೈಕ್ರೋಸ್ಕೋಪ್ ಅಡಿ ನೋಡಿದರೆ ಅದರಲ್ಲಿ 2 ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ. ಥ್ರೆಡ್ ಲೈಕ್ ನೆಟ್ವರ್ಕ್ನ ನಾವು ಹೈಫಿ ಅಂತ ಕರಿತೀವಿ, ಹಾಗೂ ಇದು ನಾನ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ರೈಸೋಪಸ್. ಹೈಫಿಯ ತುದಿಯಲ್ಲಿರುವಂತಹ ಬಲ್ಬ್ ಲೈಕ್ ಸ್ಟ್ರಕ್ಚರ್ಸ್ನ ನಾವು ಸ್ಪೊರಾಂಜಿಯಮ್ ಅಂತ ಕರಿತೀವಿ. ಸ್ಪೊರಾಂಜಿಯಮ್ ಒಳಗೆ ಸೆವೆರಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಇದನ್ನು ನಾವು ಸ್ಪೋರ್ಸ್ ಅಂತ ಕರಿತೀವಿ. ಈ ಸ್ಪೊರಾಂಜಿಯಮ್ ಬ್ರೇಕ್ ಆಗಿ ಸ್ಪೋರ್ಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಎಂಟರ್ ಮಾಡುತ್ತೆ, ಹಾಗೂ ಈ ಸ್ಪೋರ್ಸ್ ಯಾವಾಗ ಮಾಯ್ಸ್ಟ್ ಸರ್ಫೇಸ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರುತ್ತೋ ಇದು ಜರ್ಮಿನೇಟ್ ಆಗಿ ಹೊಸ ರೈಸೋಪಸ್ ಆರ್ಗ್ಯಾನಿಸಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಒಂದೇ ಪೇರೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ನಾವು ಈಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ರೀಜನರೇಷನ್ನ ನಾವು ಪ್ಲನೇರಿಯಾ ಅನ್ನೋ ಒಂದು ಆರ್ಗ್ಯಾನಿಸಮಲ್ಲಿ ನೋಡ್ತೀವಿ. ಪ್ಲನೇರಿಯಾ ಅನ್ನೋ ಆರ್ಗ್ಯಾನಿಸಮ್ ಬೈ ಆಕ್ಸಿಡೆಂಟ್ ಪೀಸಸ್ ಆಗಿ ಕಟ್ ಆದರೆ ಆ ಪ್ರತಿಯೊಂದು ಪೀಸಿನಲ್ಲಿ ಸ್ಪೆಷಲೈಸ್ ಸೆಲ್ಸ್ ಇರುತ್ತೆ, ಆ್ಯಂಡ್ ಈ ಸ್ಪೆಷಲೈಸ್ ಸೆಲ್ಸ್ ಡಿವೈಡ್ ಆಗಿ ಮಾಸ್ ಆಫ್ ಸೆಲ್ಸ್ನ ಕ್ರಿಯೇಟ್ ಮಾಡುತ್ತೆ, ವಿಚ್ ಫರ್ದರ್ ಡಿವೈಡ್ ಆಗಿ ಟಿಶ್ಯೂಸ್ನ ಕ್ರಿಯೇಟ್ ಮಾಡುತ್ತೆ. ಈ ಟಿಶ್ಯೂಸ್ ಡೆವಲಪ್ ಆಗಿ ಒಂದು ಹೊಸ ಪ್ಲನೇರಿಯಾ ಆರ್ಗ್ಯಾನಿಸಮ್ನೇ ನೀಡತ್ತೆ. ರೀಜನರೇಷನ್ ಪ್ಲನೇರಿಯಾ ಅಲ್ಲದೆ ಹೈಡ್ರಾ ರೀತಿಯ ಆರ್ಗ್ಯಾನಿಸಮ್ಸಲ್ಲಿ ಕೂಡ ಕಾಣಕ್ಕೆ ನಮಗೆ ಸಿಗುತ್ತೆ. ರೀಜನರೇಷನ್ನ ರಿಪ್ರೊಡಕ್ಷನ್ ಅಂತ ಯಾಕೆ ಕರಿತೀವಿ? ಯಾಕಂದರೆ ಪ್ರತಿಯೊಂದು ಪೀಸಿನಿಂದ ಒಂದು ಹೊಸ ಆರ್ಗ್ಯಾನಿಸಮ್ ಬರ್ತಿರೋದ್ರಿಂದ ಇದನ್ನು ನಾವು ಒಂದು ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. Okay, so the next mode of asexual reproduction ನಾವು ತಿಳ್ಕೊತಿರೋದು is about vegetative propagation ಅಂತ ಆಯ್ತಾ. ಸೊ ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಏನು? ಪ್ಲಾಂಟಿನ ವೆಜಿಟೇಟಿವ್ ಪಾರ್ಟ್ಸ್, ಫಾರ್ ಎಕ್ಸಾಂಪಲ್ ಸ್ಟೆಮ್ ಆಗಿರಲಿ, ರೂಟ್ ಆಗಿರಲಿ, ಲೀವ್ಸ್ ಆಗಿರಲಿ, ಈ ರೀತಿಯ ವೆಜಿಟೇಟಿವ್ ಪಾರ್ಟ್ಸ್ನ ಯುಟಿಲೈಸ್ ಮಾಡ್ಕೊಂಡು ಹೊಸ ಆರ್ಗ್ಯಾನಿಸಮ್ಸ್ ಅಥವಾ ಹೊಸ ಪ್ಲಾಂಟ್ಸ್ನ ತಯಾರು ಮಾಡಿದ್ರೆ ಅದನ್ನು ಆ ಪ್ರಾಸೆಸ್ನ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ ಆಯಿತಾ. ಯಾಕಂದರೆ ಪ್ಲಾಂಟ್ಸಿನ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಏನಿದೆ, ಮೋಸ್ಟ್ ಏನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ರಿಪ್ರೊಡಕ್ಟಿವ್ ಪಾರ್ಟ್ ಅಂದರೆ ಫ್ಲವರ್ಸಲ್ಲಿ ಒಂದಷ್ಟು ಪಾರ್ಟ್ಸ್ ಬರುತ್ತೆ, ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಆ ಪಾರ್ಟ್ಸ್ ಅಲ್ಲದೆ ಬೇರೆ ರೀತಿಯ ವೆಜಿಟೇಟಿವ್ ಪಾರ್ಟ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ದ್ಯಾಟ್ಸ್ ವೈ ಇಟ್ ಇಸ್ ನೋನ್ ಎಸ್ ವೆಜಿಟೇಟಿವ್ ಪ್ರಾಪಗೇಷನ್ ಆಯಿತಾ. ಸೊ ಇದರಲ್ಲಿ 2 ಕ್ಯಾಟಗರೀಸ್ ಇರುತ್ತೆ. ಸೊ ಫಸ್ಟ್ ಕ್ಯಾಟಗರಿ ಇಸ್ ನ್ಯಾಚುರಲ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಇದು ಪ್ಲಾಂಟ್ಸ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ಲದೇನೆ ಪ್ಲಾಂಟ್ಸ್ ತಾನಾಗಿ ತಾನೇ ನಡೆಸುವಂಥ ವೆಜಿಟೇಟಿವ್ ಪ್ರಾಪಗೇಷನ್ನ ನಾವು ನ್ಯಾಚುರಲ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ಇದರಲ್ಲಿ ಎಕ್ಸಾಂಪಲ್ಸ್ ಇದೆ. ಸೊ ಸ್ಟೆಮ್ ಇಂದ ಪೊಟ್ಯಾಟೊ ರೀತಿಯ ಏನು ಪ್ಲಾಂಟ್ಸ್ನ ನಾವು ಪ್ಲಾಂಟ್ಸ್ ಏನಿದೆ ವೆಜಿಟೇಟಿವ್ ಪ್ರಾಪಗೇಷನ್ನ ನಡೆಸಿದ್ವಿ. ಸ್ವೀಟ್ ಪೊಟ್ಯಾಟೊ ಬಂದು ರೂಟ್, ಇದನ್ನ ಯೂಸ್ ಮಾಡ್ಕೊಂಡು ಕೂಡ ಹೊಸ ಪ್ಲಾಂಟ್ಸ್ ಸೃಷ್ಟಿ ಆಗುತ್ತೆ ಆಯ್ತಾ. ಲೀಫಿಂದ ನಡೆಯುವಂಥ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಎಕ್ಸಾಂಪಲ್ ಬಂದು ಬ್ರಯೋಫೈಲಮ್. ಸೊ ಬ್ರಯೋಫೈಲಮಿನ ಲೀಫ್ ಇದು ಆಯ್ತಾ ಮಕ್ಕಳೇ. ಸೊ ಇದರ ನಾಚಸ್ ಅಥವಾ ಮಾರ್ಜಿನ್, ಲೀಫ್ ಮಾರ್ಜಿನ್ ಅಲ್ಲಿ ಹೊಸ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಸೃಷ್ಟಿ ಆಗತ್ವೆ ಆಯ್ತಾ. ಸೊ ಇದು ದೊಡ್ಡದಾದ್ಮೇಲೆ ಆ ಲೀಫಿಂದ ಸೆಪರೇಟ್ ಆಗಿ ಸಾಯಿಲಲ್ಲಿ ಬಿದ್ದು ಒಂದು ಹೊಸ ಬ್ರಯೋಫೈಲಮ್ ಪ್ಲಾಂಟ್ನ ಕ್ರಿಯೇಟ್ ಮಾಡುತ್ತೆ ಆಯ್ತಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್, ದೀಸ್ ಟೂ ಆರ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ವೆಜಿಟೇಟಿವ್ ಪ್ರಾಪಗೇಷನ್. ಈಗ ನಾವು ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಸೊ ಫಸ್ಟ್ ಇಸ್ ಟಿಶ್ಯೂ ಕಲ್ಚರ್, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡ್ತೀವಿ ಆಯ್ತಾ. ಅದಲ್ಲದೆ ಲೇಯರಿಂಗ್ ಹಾಗೂ ಗ್ರಾಫ್ಟಿಂಗ್ ರೀತಿಯ ಏನು ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಮೆಥಡ್ಸ್ ಕೂಡ ನಾವಿಲ್ಲಿ ಲಿಸ್ಟ್ ಮಾಡಿದ್ದೀವಿ ಆಯಿತಾ. ಸೊ ಈ ರೀತಿಯ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ಯಾವ್ಯಾವ ರೀತಿಯ ಪ್ಲಾಂಟ್ಸ್ನ ನಾವು ಸೃಷ್ಟಿ ಮಾಡ್ಬೋದು? ಇಟ್ ಕುಡ್ ಬಿ ಶುಗರ್ ಕೇನ್, ಅಥವಾ ರೋಸಸ್ ಆಗಿರ್ಬೋದು, ಅಥವಾ ಜಾಸ್ಮಿನ್ ಆಗಿರ್ಬೋದು. ಈ ರೀತಿಯ ಪ್ಲಾಂಟ್ಸ್ನ ನಾವು ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಇಂದ ತಯಾರು ಮಾಡ್ಬೋದು ಆಯಿತಾ. ಓಕೆ, ಸೊ ಆರ್ಟಿಫಿಷಿಯಲ್ ಅಥವಾ ವೆಜಿಟೇಟಿವ್ ಪ್ರಾಪಗೇಷನ್ ಇನ್ ಜನರಲ್ ಇದರದ್ದು ಅಡ್ವಾಂಟೇಜಸ್ ಏನು? ಫಸ್ಟ್, ಫ್ಲವರ್ಸ್ ಹಾಗೂ ಫ್ರೂಟ್ಸ್ ಏನು ಡೆವಲಪ್ ಆಗುತ್ತೆ ಈ ಏನು ಮೆಥಡ್ನ ಯೂಸ್ ಮಾಡ್ಕೊಂಡು ಪ್ಲಾಂಟ್ಸ್ ಏನಾದರೂ ರಿಪ್ರೊಡಕ್ಷನ್ ನಡೆಸಿದ್ರೆ ಅದರಲ್ಲಿ ಬರುವಂತಹ ಫ್ಲವರ್ಸ್ ಹಾಗೂ ಫ್ರೂಟ್ಸ್ ಏನಿದೆ ಇದು ಬೇಗನೆ ಡೆವಲಪ್ ಆಗುತ್ತೆ ಆಯಿತಾ. ಅಂದರೆ ದೇ ಡೆವಲಪ್ earlier than normal plants ಆಯ್ತಾ. ಓಕೆ, ನೆಕ್ಸ್ಟ್ ಪ್ರಾಪಗೇಷನ್ ಆಫ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಪ್ರೊಡ್ಯೂಸ್ ಸೀಡ್ಸ್. ಸೊ ಬನಾನಾ ಇರ್ಬೋದು, ರೋಸ್ ಇರ್ಬೋದು, ಆರೆಂಜ್ ಇರ್ಬೋದು, ಈ ರೀತಿಯ ಪ್ಲಾಂಟ್ಸ್ ಏನಿದೆ ಇದರಲ್ಲಿ ಸೀಡ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿ ಇರಲ್ಲ ಆಯ್ತಾ. ಸೊ ಈ ರೀತಿಯ
ಪ್ಲಾಂಟ್ಸ್ನ ಪ್ರಾಪಗೇಟ್ ಮಾಡಬೇಕು ಅಥವಾ ರಿಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಮೆಥಡ್ನ ಯೂಟಿಲೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನು, ಆಫ್ ಸ್ಪ್ರಿಂಗ್ಸ್ ಆರ್ ಜೆನೆಟಿಕಲಿ ಸಿಮಿಲರ್ ಟು ದ ಪೇರೆಂಟ್, ದೇ ರಿಟೇನ್ ಐಡೆಂಟಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮಕ್ಕಳೇ, ಈಗ ನಾವು ಪ್ಲಾಂಟ್ಸ್ನ ಮಾಸ್ ಸ್ಕೇಲಲ್ಲಿ ಗ್ರೋ ಮಾಡ್ತೀವಿ ಅಲ್ವಾ, ಆಗ ಒಂದೊಂದು ಪ್ಲಾಂಟಿನ ಜನರೇಷನಲ್ಲಿ ಹೊಸ ಹೊಸ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಸೃಷ್ಟಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಪ್ಲಾಂಟ್ಸ್ನ ನಾವು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಅಥವಾ ಯೂಟಿಲೈಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಪ್ಲಾಂಟ್ಸಲ್ಲಿ ಮೇಜರ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಪೇರೆಂಟ್ ಟು ಆಫ್ ಸ್ಪ್ರಿಂಗ್ಸ್ ಟ್ರಾನ್ಸ್ಫರ್ ಆದಾಗ ಸಿಮಿಲರ್ ಆಗಿ ಇರಬೇಕು. ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವ್ ಟು ಬಿ ಮೇಂಟೈನ್ಡ್ ಓವರ್ ಜನರೇಷನ್ಸ್ ಆಯಿತಾ. ಸೊ ಅದಕ್ಕೆ ಈ ವೆಜಿಟೇಟಿವ್ ಪ್ರಾಪಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ಜೆನೆಟಿಕ್ ಮೆಟೀರಿಯಲ್ ಏನು ಟ್ರಾನ್ಸ್ಫರ್ ಆಗುತ್ತೆ ದಟ್ ಈಸ್ ವೆರಿ ಸಿಮಿಲರ್ ಫ್ರಮ್ ಬಿಟ್ವೀನ್ ದ ಪೇರೆಂಟ್ ಆ್ಯಂಡ್ ದ ಆಫ್ ಸ್ಪ್ರಿಂಗ್ ಆಯಿತಾ. ನೆಕ್ಸ್ಟ್ ಏನು, ಶಾರ್ಟರ್ ಗ್ರೋತ್ ಪೀರಿಯಡ್. ಸೊ ಈ ಪ್ಲಾಂಟ್ಸ್ ವೆಜಿಟೇಟಿವ್ ಪ್ರಾಪಗೇಷನಿಂದ ಬೆಳೆಸುವಂಥ ಪ್ಲಾಂಟ್ಸ್ ಏನಿದೆ ಇದು ತುಂಬ ಕಡಿಮೆ ಟೈಮಲ್ಲೇ ಗ್ರೋ ಆಗುತ್ತೆ ಆಯಿತಾ. ಸೊ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಈಗ ನಾವು ಟಿಶ್ಯೂ ಕಲ್ಚರ್ ಬಗ್ಗೆ ನೋಡೋಣ ಆಯಿತಾ. Yes, so tissue culture is an example of artificial vegetative propagation. ಇದರಲ್ಲಿ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಟಿಶ್ಯೂ ಕಲ್ಚರ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂದರೆ, ಫಸ್ಟ್ ನಾವು ಪ್ಲ್ಯಾಂಟಿನ ಗ್ರೋಯಿಂಗ್ ಪಾರ್ಟ್, ಪ್ಲ್ಯಾಂಟಲ್ಲಿ ಯಾವ ಪಾರ್ಟಲ್ಲಿ ಜಾಸ್ತಿ ಸೆಲ್ ಡಿವಿಷನ್ ನಡೀತಿದೆಯೋ ಆ ಪಾರ್ಟಿಂದ ಒಂದಷ್ಟು ಸೆಲ್ಸ್ನ ಐಸೋಲೇಟ್ ಮಾಡ್ತೀವಿ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿತಾ. ಸೊ ಈ ರೀತಿಯ ಏನು ಪ್ಲಾಂಟ್ಸ್ನ ಗ್ರೋಯಿಂಗ್ ಪಾರ್ಟಿಂದ ನಾವು ಸೆಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೆಕ್ಸ್ಟು ಈ ಸೆಲ್ಸ್ನ ಏನು ಮಾಡ್ತೀವಿ, ಒಂದು ಮೀಡಿಯಮ್, ಆರ್ಟಿಫಿಷಿಯಲ್ ಮೀಡಿಯಮ್ ಅಥವಾ ಆರ್ಟಿಫಿಷಿಯಲ್ ಗ್ರೋತ್ ಮೀಡಿಯಮಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆಯಿತಾ. ಸೊ ಆರ್ಟಿಫಿಷಿಯಲ್ ಮೀಡಿಯಮಿಗೆ ಟ್ರಾನ್ಸ್ಫರ್ ಮಾಡಿದಾಗ ಈ ಸೆಲ್ಸ್ ಏನಿದೆ ಇದು ರ್ಯಾಪಿಡ್ ಆಗಿ ಡಿವೈಡ್ ಆಗಿ ಒಂದು ಗ್ರೂಪ್ ಆಫ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ ಆ್ಯಂಡ್ ದ್ಯಾಟ್ ಈಸ್ ನೋನ್ ಆಸ್ ಕ್ಯಾಲಸ್ ಆಯಿತಾ. ಸೊ ಇದನ್ನು ಕ್ಯಾಲಸ್ ಅಂತ ಕರಿತೀವಿ. ಆ್ಯಂಡ್ ಈ ಕ್ಯಾಲಸ್ನ ಏನು ಮಾಡ್ತೀವಿ, ಇನ್ನೊಂದು ಆರ್ಟಿಫಿಷಿಯಲ್ ಮೀಡಿಯಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದರಲ್ಲಿ ಹಾರ್ಮೋನ್ಸ್ ಇರುತ್ತೆ ಆಯಿತಾ ಮಕ್ಕಳೇ. ಹಾರ್ಮೋನ್ಸ್ ಮತ್ತು ಡಿಫ್ರೆನ್ಷಿಯೇಷನ್ಗೆ ಬೇಕಾಗಿರುವಂಥ ಕೆಮಿಕಲ್ಸ್ ಈ ಮೀಡಿಯಮಲ್ಲಿ ಇರುತ್ತೆ. ಸೊ ಆಗ ಪ್ಲಾಂಟ್ಸ್ನ ಕ್ಯಾಲಸ್ ಏನಿದೆ ಅದು ಪ್ಲಾಂಟ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಆಯಿತಾ. ಸೊ ಇದನ್ನು ನಾವು ಪ್ಲಾಂಟ್ಲೆಟ್ಸ್ ಅಂತ ಕರಿಬಹುದು. ಎಸ್, ಸೊ ಈ ಪ್ಲಾಂಟ್ಲೆಟ್ಸ್ನ ನಾವು ವಾಪಸ್ಸು ಈ ಪ್ಲಾಂಟ್ಲೆಟ್ಸ್ನ ನಾವು ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅದು ನಾರ್ಮಲ್ ಮೆಚ್ಯೂರ್ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಪ್ಲಾಂಟ್ಲೆಟ್ಸ್ನ ತೊಗೊಂಡು ನಾವು ಸಾಯಿಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅದರಿಂದ ಹೊಸ ಪ್ಲಾಂಟ್ ಏನಿದೆ, ಒಂದು ದೊಡ್ಡ ಪ್ಲಾಂಟ್ ಏನಿದೆ ಅದು ನಾರ್ಮಲ್ ಆಗಿ ಸೃಷ್ಟಿಯಾಗುತ್ತೆ ಆಯಿತಾ. ಸೊ ದಿಸ್ ಈಸ್ ಹೌ ಟಿಶ್ಯೂ ಕಲ್ಚರ್ ಟೇಕ್ಸ್ ಪ್ಲೇಸ್. ನಿಮಗೆ ಸ್ಟೆಪ್ಸ್ನ ಕ್ವೆಶ್ಚನ್ ಆಗಿ ಕೂಡ ಕೇಳ್ಬೋದು. ಸೊ ದಯವಿಟ್ಟು ಸರಿಯಾಗಿ ತಿಳ್ಕೊಳ್ಳಿ ಆಯಿತಾ.